ಭಾರತದ ಮೇಲೆ ಕಳೆದ ರಾತ್ರಿ ದಾಳಿಯನ್ನ ನಡೆಸಿತು. ಆ ದಾಳಿ ವಿಫಲ ಯತ್ನ ಅಷ್ಟೇ. ಯಾಕಂದ್ರೆ ಭಾರತೀಯ ಸೇನೆ ಅಷ್ಟೇ ಪ್ರತಿಯಾಗಿ ಆ ಎಲ್ಲಾ ದಾಳಿಗಳನ್ನ ವಿಫಲಗೊಳಿಸಿದೆ. ಯಾವ ಒಂದು ಡ್ರೋನ್ಗಳನ್ನ ಬಳಕೆ ಮಾಡಲಾಯಿತು, ಎಷ್ಟು ಡ್ರೋನ್ಗಳನ್ನ ಬಳಕೆ ಮಾಡಲಾಯಿತು, ಎಷ್ಟು ಸ್ಥಳಗಳಲ್ಲಿ ದಾಳಿಯನ್ನ ಪ್ರಯತ್ನ ನಡೆಸಲಾಯಿತು, ಇದೆಲ್ಲದರ ಮಾಹಿತಿಯನ್ನ ಸ್ವತಃ ಪತ್ರಿಕಾ ಹೇಳಿಕೆಯ ಮೂಲಕವಾಗಿ ವಿದೇಶಾಂಗ ಕಾರ್ಯದರ್ಶಿ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಭಾರತದ ಒಟ್ಟು 36 ಸ್ಥಳಗಳ ಮೇಲೆ ಪಾಕ್ ದಾಳಿಗೆ ಯತ್ನವನ್ನ ಇಟ್ಟಿದೆ. ಲೇನಿಂದ ಸಿರ್ ಸೆಕ್ಟರ್ ವರೆಗೂ ಕೂಡ ಡ್ರೋನ್ ಅಟ್ಯಾಕ್ನ ಪ್ರಯತ್ನ ಆಗಿದೆ. ಪಾಕ್ ದಾಳಿಯ ಮಾಹಿತಿಯನ್ನ ವಿದೇಶಾಂಗ ಇಲಾಖೆ ಈಗ ಬಹಿರಂಗಪಡಿಸಿದೆ. 300ರಿಂದ 400 ಡ್ರೋನ್ಗಳನ್ನ ಬಳಕೆ ಮಾಡಲಾಗಿದೆ ಈ ದಾಳಿಯಲ್ಲಿ ಪಾಕಿಸ್ತಾನದ ಕಡೆಯಿಂದ. ದಾಳಿಗೆ ಬಳಕೆಯಾದಂತಹ ಡ್ರೋನ್ ಯಾವುದು ಅಂದ್ರೆ ಟರ್ಕಿಯ ಡ್ರೋನ್ಗಳನ್ನ ಪಾಕಿಸ್ತಾನ ಬಳಕೆ ಮಾಡಿದೆ. ಪಾಕಿಸ್ತಾನದ ದಾಳಿಯನ್ನ ವಿಫಲಗೊಳಿಸಲಾಗಿದೆ ಅಂತ ಕೂಡ ಹೇಳಲಾಗ್ತಿದ್ದು, ಪಾಕಿಸ್ತಾನದ ಡ್ರೋನ್ಗಳನ್ನ ಸಂಪೂರ್ಣವಾಗಿ ಹೊಡೆದುರುಳಿಸಿದ್ದೀವಿ, ಯಾವುದೇ ರೀತಿಯ ಹಾನಿಯಾಗಿಲ್ಲ. ಪಾಕ್ ದಾಳಿಗೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾಗಿ ವಿದೇಶಾಂಗ ಕಾರ್ಯದರ್ಶಿ ಇವತ್ತು ಪ್ರೆಸ್ ಮೀಟ್ ಅನ್ನ ಮಾಡೋ ಮೂಲಕವಾಗಿ ವಿಕ್ರಮ್ ಮಿಸ್ತ್ರಿ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. S-400 ಯಾವ ರೀತಿಯಾಗಿ ಆಕ್ರಮಣವನ್ನ ಮಾಡಿದೆ, ಪಾಕಿಸ್ತಾನದ ದಾಳಿಯನ್ನ ಹೇಗೆ ಚಿಂದಿ ಮಾಡಿದೆ ಅನ್ನೋದರ ವಿವರವನ್ನ ಹಂಚಿಕೊಂಡಿದ್ದಾರೆ. ಎಲ್ಲೆಲ್ಲಿ ನಿಯೋಜಿತ ದಾಳಿಯನ್ನ ಮಾಡಿದ್ರು ಅನ್ನೋ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಪೂಂಚ್ನಲ್ಲಿ ಶಾಲೆಯ ಮೇಲೆ ಪಾಕ್ ಶೆಲ್ ದಾಳಿಯನ್ನ ನಡೆಸಿದೆ. ಪಾಕ್ ದಾಳಿಯಲ್ಲಿ ಈ ಸಂದರ್ಭದಲ್ಲಿ 2 ವಿದ್ಯಾರ್ಥಿಗಳಿಗೆ ಗಾಯವಾಗಿದೆ. ಶಾಲೆಗಳನ್ನ ಟಾರ್ಗೆಟ್ ಮಾಡಲಾಗಿದೆ. ಶಾಲೆಗಳನ್ನ ಟಾರ್ಗೆಟ್ ಮಾಡಿ ಈ ದಾಳಿಯನ್ನ ನಡೆಸಿದ್ದಾರೆ. ಪರಿಣಾಮ ಶಾಲೆಯಲ್ಲಿ ಮಕ್ಕಳಿದ್ರು, ಆ ಹೊತ್ನಲ್ಲೇ ಆಗಿದ್ರಿಂದ ಪಾಕ್ ಡ್ರೋನ್ ಅಟ್ಯಾಕ್ನ ಪರಿಸ್ಥಿತಿ 2 ಮಕ್ಕಳಿಗೆ ಗಾಯವಾಗಿದೆ. ಗುರುದ್ವಾರ, ಚರ್ಚ್ಗಳನ್ನು ಕೂಡ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿದೆ. ಇವರ ಟಾರ್ಗೆಟ್ ಧಾರ್ಮಿಕ ಕೇಂದ್ರಗಳು ಅನ್ನೋದಕ್ಕೆ ಇದೊಂದು ಮಗದೊಂದು ಉದಾಹರಣೆ. ಧಾರ್ಮಿಕ ಸ್ಥಳವನ್ನೇ ಗುರಿಯಾಗಿಸಿ ದಾಳಿಯನ್ನ ನಡೆಸಲಾಗಿತ್ತು. ಆ ದಾಳಿಯ ಪ್ರಯತ್ನ ಅಷ್ಟೇ ಅದು. ಗುರುದ್ವಾರದ ಮೇಲೆ ದಾಳಿ ಮಾಡಿದಂತಹ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಯಾವ ರೀತಿಯಾಗಿ ಎಷ್ಟು ಡ್ರೋನ್ಗಳನ್ನ ಗುರುದ್ವಾರದ ಮೇಲೆ ಹಾರಿ ಬಿಡಲಾಯಿತು ಅನ್ನೋದರ ವಿವರವೂ ಕೂಡ ಲಭ್ಯವಾಗಿದೆ. 4 ಏರ್ಬೇಸ್ಗಳ ಮೇಲೂ ಕೂಡ ದಾಳಿಗೆ ಪಾಕಿಸ್ತಾನ ವಿಫಲ ಯತ್ನವನ್ನ ನಡೆಸಿದೆ. 4 ಏರ್ಬೇಸ್ಗಳು ಅವರ ಟಾರ್ಗೆಟ್ ಆಗಿತ್ತು. ಏರ್ಬೇಸ್, ಶಾಲೆಗಳು, ಗುರುದ್ವಾರ ಇವುಗಳು ಅವರ ಮುಖ್ಯ ಟಾರ್ಗೆಟ್. 300ರಿಂದ 400 ಡ್ರೋನ್ಗಳನ್ನ ಭಾರತದ ಕಡೆಗೆ ಕಳಿಸಲಾಗಿತ್ತು. ಆದರೆ ಭಾರತ ಅದೆಲ್ಲವನ್ನು ಕೂಡ ಹೊಡೆದಾಕಿದೆ. ಡ್ರೋನ್ ದಾಳಿಗೆ ಪಾಕ್ ನಾಗರಿಕ ವಿಮಾನವನ್ನು ಕೂಡ ಬಳಕೆ ಮಾಡಲಾಗಿದೆ. ಟರ್ಕಿ ಡ್ರೋನ್ಗಳನ್ನ ಬಳಸಿಕೊಂಡು ಪಾಕ್ ಈ ದಾಳಿಯನ್ನ ಇಟ್ಟಿದೆ. ಟರ್ಕಿಯ ಕುತಂತ್ರಿ ಬುದ್ಧಿ ಏನು ಅನ್ನೋದು ಮಗದೊಮ್ಮೆ ಇಲ್ಲಿ ಸಾಬೀತಾಗಿದೆ. ವಿಶ್ವಕ್ಕೆ ಪಾಕ್ ತಪ್ಪು ಮಾಹಿತಿಯನ್ನ ಕೊಡ್ತಾ ಇದೆ. ಭಾರತವೇ ಇದೆಲ್ಲ ಮಾಡ್ತಾ ಇರೋದು, ಭಾರತಕ್ಕೆ ಹೇಳಿ ಇದನ್ನೆಲ್ಲ ನಿಲ್ಲಿಸಿ ಅಂತ. ಆದರೆ ಅವರು ಇಟ್ಟ ಗುರಿ ಎಲ್ಲಿಗೆ ಮತ್ತು ಅದರ ಉದ್ದೇಶ ಏನು, ಇದೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಭಾರತ ಟಾರ್ಗೆಟ್ ಮಾಡಿದ್ದು ಉಗ್ರರ ನೆಲೆಗಳನ್ನು ಮಾತ್ರ. ಆದರೆ ಅದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಟಾರ್ಗೆಟ್ ಮಾಡ್ತಾ ಇರೋದು ನಾಗರಿಕ ನೆಲೆಗಳನ್ನು. ಇದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ. ಪಹಲ್ಗಾಮ್ನ ನಂತರದಲ್ಲಿ ಧಾರ್ಮಿಕ ಕೇಂದ್ರಗಳು, ನಾಗರಿಕರ ಮೇಲೆ ಪಾಕಿಸ್ತಾನದ ಗುರಿ ಇದೆ ಅನ್ನೋದು. ದಿವ್ಯಾ, ಖಂಡಿತವಾಗ್ಲೂ ಇವತ್ತು ಒಂದು ಮಹತ್ವದ ಸಂಗತಿಯನ್ನ ಹಂಚಿಕೊಳ್ಳುವಂಥ ಕೆಲಸವನ್ನ ಈಗ ಭಾರತ ಸರ್ಕಾರ ಮಾಡಿರುವಂಥದ್ದು. ಮುಖ್ಯವಾಗಿ ಪಾಕಿಸ್ತಾನ ಯುದ್ಧದ ನಿಯಮಗಳೇನಿರ್ತವೆ ಆ ನಿಯಮಗಳನ್ನು ಕೂಡ ಉಲ್ಲಂಘಿಸುವಂಥ ಕೆಲಸಗಳಾಗ್ತಾ ಇದ್ದಾವೆ. ಇನ್ನೂ ಕೂಡ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಧಿಕೃತ ಯುದ್ಧ ಏನು ಶುರುವಾಗಿಲ್ಲ. ಆದರೆ ದಾಳಿಗಳನ್ನು ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ನಿಯಮಗಳಿರ್ತವೆ. ಆ ನಿಯಮಗಳನ್ನು ಪೂರ್ಣ ಮಾಡಬೇಕಾಗತ್ತೆ. ಆ ನಿಯಮಗಳ ಅಡಿಯಲ್ಲೇ ದಾಳಿಯನ್ನು ಮಾಡಬೇಕಾಗತ್ತೆ. ಆದರೆ ಪಾಕಿಸ್ತಾನ ಇಲ್ಲಿ ಎಲ್ಲ ನಿಯಮಗಳನ್ನು ಕೂಡ ಉಲ್ಲಂಘನೆ ಮಾಡಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆ ಎಲ್ಲ ತಪ್ಪುಗಳನ್ನು ಕೂಡ ಒಂದೊಂದಾಗಿ ಬಿಚ್ಚಿಡುವಂತ ಕೆಲಸವನ್ನು ಕೂಡ ಇವತ್ತು ಭಾರತ ಮಾಡಿರುವಂತದ್ದು. ಮುಖ್ಯವಾಗಿ ಪಾಕಿಸ್ತಾನ ಟರ್ಕಿಯ ಡ್ರೋನ್ಗಳನ್ನ ಬಳಸಿಕೊಂಡು ಭಾರತದ ಮೇಲೆ ದಾಳಿಯನ್ನ ಮಾಡುವಂತ ಕೆಲಸ ಮಾಡಿದೆ. ನಿನ್ನೆ ಸಂಜೆ 7:30ರಿಂದ ರಾತ್ರಿ 11:30ರ ನಡುವೆ ಜಮ್ಮು ಮತ್ತು ಜಮ್ಮುವಿನ ಗಡಿ ಉದ್ದಕ್ಕೂ ಕೂಡ ನಿರಂತರವಾದಂತಹ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡಿರುವಂತದ್ದು. 300ರಿಂದ 400 ಮಿಸೈಲ್ಗಳನ್ನ ಕೂಡ ಬಳಕೆ ಮಾಡುವಂತ ಕೆಲಸವನ್ನ ಮಾಡಿದೆ. ಅವೆಲ್ಲವನ್ನು ಕೂಡ ಡಿಸ್ಪೋಸ್ ಮಾಡುವಂತದ್ದು ಅಥವಾ ಡೆಸ್ಟ್ರಾಯ್ ಮಾಡುವಂತ ಕೆಲಸವನ್ನ ಭಾರತೀಯ ಸೇನೆ ಮಾಡಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ
ಮತ್ತೆ ಅಪ್ಡೇಟ್ ಕೊಡ್ತಾ ಕೊಡ್ತಾ ಎಲ್ಲೆಲ್ಲಿ ನಿಯಮಗಳ ಉಲ್ಲಂಘನೆ ಆಗಿದೆ ಅಥವಾ ಪಾಕ್ ತನ್ನ ಕುತಂತ್ರಿ ಬುದ್ಧಿಯನ್ನು ಎಲ್ಲೆಲ್ಲಿ ತೋರಿಸಿದೆ ಅನ್ನೋದಂಥದ್ದನ್ನು ಕೂಡ ಜಾಗತಿಕ ಮಟ್ಟದಲ್ಲಿ ಬಿಚ್ಚಿಡುವಂತ ಕೆಲಸಗಳು ಕೂಡ ಆಗಿರುವಂಥದ್ದು. ನೋಡಿ, ಯುದ್ಧ ಅಥವಾ ಈ ರೀತಿಯಾದಂಥ ವೈಮಾನಿಕ ದಾಳಿಗಳನ್ನು ನಡೆಸಲಿಕ್ಕೆ ನಾಗರಿಕ ವಿಮಾನಗಳನ್ನು ಬಳಸುವಂತಿಲ್ಲ. ಆದರೆ ಈ ಒಂದು ನಿಯಮವನ್ನು ಉಲ್ಲಂಘಿಸಿ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನಾಗರಿಕ ವಿಮಾನವನ್ನು ಬಳಸಿಕೊಂಡು ಭಾರತದ ಮೇಲೆ ದಾಳಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿತ್ತು. ಆದರೆ ಆ ವಿಮಾನವನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡಿದೆ. ಭಾರತ ಮನಸ್ಸು ಮಾಡಿದ್ರೆ ಆ ವಿಮಾನವನ್ನು ಡೆಸ್ಟ್ರಾಯ್ ಮಾಡ್ಬೋದಾಗಿತ್ತು, ಅದನ್ನ ಒಡೆದು ಉರುಳಿಸಬಹುದಾದಂಥ ಎಲ್ಲ ಅವಕಾಶಗಳಿತ್ತು. ಆದರೆ ಭಾರತ ಒಂದಿಷ್ಟು ತಾಳ್ಮೆಯನ್ನು ವಹಿಸುವಂತ ಕೆಲಸವನ್ನ ಮಾಡಿದೆ. ಯಾಕೆಂದ್ರೆ ಪಾಕಿಸ್ತಾನದ ಕುತಂತ್ರ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ. ಅದು ನಾಗರಿಕ ವಿಮಾನ ಆಗಿದ್ದಂಥ ಹಿನ್ನೆಲೆಯಲ್ಲಿ ಬಹುಶಃ ಪ್ರಯಾಣಿಕರು ಇರಬಹುದು ಅನ್ನೋ ಕಾರಣಕ್ಕೆ ತಾಳ್ಮೆಯನ್ನು ತೋರಿಸುವಂತ ಕೆಲಸವನ್ನ ಕೂಡ ಮಾಡಿತ್ತು. ಆದರೆ ಡೀಟೇಲ್ ಇನ್ವೆಸ್ಟಿಗೇಷನ್ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗಿರುವಂತ ಸಂಗತಿ ಏನು ಅಂದ್ರೆ ಪಾಕಿಸ್ತಾನ ನಾಗರಿಕ ವಿಮಾನವನ್ನ ಈ ಒಂದು ದಾಳಿಗೆ ಬಳಕೆ ಮಾಡಿಕೊಂಡಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಇನ್ನು ಪೂಂಚ್ನಲ್ಲಿರುವಂತಹ ಶಾಲೆಗಳ ಮೇಲೆ, ಗುರುದ್ವಾರಗಳ ಮೇಲೂ ಕೂಡ ದಾಳಿಯನ್ನು ನಡೆಸುವಂತ ಕೆಲಸವನ್ನ ಮಾಡಿದೆ. ಈ ಮೂಲಕ ಭಾರತದಲ್ಲಿ ಕೋಮು ಸೌಹಾರ್ದತೆಯನ್ನ ಹದಗೆಡಿಸುವಂತ ನಿಟ್ಟಿನಲ್ಲೂ ಕೂಡ ಪ್ರಯತ್ನಗಳು ನಡೆದಿರುವಂತದ್ದು. ಈ ಹಿಂದೆ ಪೆಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯನ್ನು ನಡೀತು. ಆಗ ಹಿಂದೂ ಪುರುಷರನ್ನ ಟಾರ್ಗೆಟ್ ಮಾಡಿ ಹತ್ಯೆ ಮಾಡುವಂತ ಕೆಲಸಗಳಾಗಿತ್ತು. ಈಗಲೂ ಕೂಡ ಕೆಲವೊಂದಿಷ್ಟು ಚರ್ಚ್ಗಳು ಮತ್ತೆ ಗುರುದ್ವಾರಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯುವಂತ ಕೆಲಸಗಳಾಗ್ತಾ ಇರುವಂತದ್ದು. ಈ ಮೂಲಕ ಭಾರತದಲ್ಲಿ ಒಂದು ಕೋಮು ಸೌಹಾರ್ದತೆ ಏನಿದೆ ಅದನ್ನ ನಾಶ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂತದ್ದು. ಮುಖ್ಯವಾಗಿ ನೋಡಿದ್ರೆ ಈ ತರದ ಜಾಗಗಳ ಮೇಲೆ ಪಾಕಿಸ್ತಾನ ಯಾವುದೇ ಕಾರಣಕ್ಕೂ ಕೂಡ ದಾಳಿ ಮಾಡಬಾರದು. ಆದ್ರೆ ಆ ಎಲ್ಲಾ ನಿಯಮಗಳನ್ನ ಉಲ್ಲಂಘಿಸಿರುವಂತದ್ದು. ಶಾಲೆಗಳ ಮೇಲೂ ದಾಳಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಗಾಯ ಆಗಿದೆ. ದಿವ್ಯಾ, ರೈಟ್ ಶಬ್ಬೀರ್